ಹಾಯ್ ಹಲೋ ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಹದರಿ ಸರ್ ಕ್ಲಾಸಸ್. ಮಕ್ಕಳೇ, ಈಗಾಗಲೇ ನೀವು ತಮ್ನೇಲನ್ನು ನೋಡ್ಕೊಂಡು ಬಂದಿದ್ದೀರಿ. 40 ಅಂಕಗಳನ್ನು ಯಾವುದೇ ರೀತಿಯಾಗಿ ಸ್ಟಡಿ ಮಾಡದೆ ಹೇಗೆ ಪಡ್ಕೊಳ್ಬೋದು ಅನ್ನುವಂಥದ್ದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೇಳುವಂಥ ಪ್ರತಿಯೊಂದು ಟ್ರಿಕ್ಸ್ಗಳನ್ನು ಮತ್ತು ಪ್ರತಿಯೊಂದು ಮಾಹಿತಿಗಳನ್ನು ನೀವು ಗಮನವಿಟ್ಟು ನೋಡ್ಕೊಳ್ತಾ ಹೋಗಿ. ಈ 40 ಅಂಕಗಳನ್ನು ಯಾವುದೇ ರೀತಿ ಟೆಕ್ಸ್ಟ್ ಬುಕ್ಕನ್ನು ಯೂಸ್ ಮಾಡದೆ ಹೆಂಗೆ ನಾವು 40 ಅಂಕಗಳನ್ನು ಪಡೆದುಕೊಳ್ಬೋದು, ವೆರಿ ಶಾರ್ಟ್ ಟೈಮ್ 1 or 2 ಡೇಸ್ ಒಳಗೆ ಹೆಂಗೆ ಪ್ರಿಪೇರ್ ಮಾಡಿಕೊಂಡು ನಾವು 40 ಅಂಕಗಳನ್ನು ಪಡ್ಕೊಳ್ಬೋದು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮುಂದೆ ಬರುವಂಥ ಎಲ್ಲ ವಿಡಿಯೋಗಳು ನಿಮಗೆ ಏನಾಗ್ತಾವ್ರಿ ಬರ್ತಾವೆ. ಓಕೆ, ನಾನು ಇಲ್ಲಿ ಹೇಳುವಂಥ ಪ್ರತಿಯೊಂದು ಹಂತವನ್ನು ನೀವು ಫಾಲೋ ಮಾಡಿಕೊಂಡು ಹೋಗಲೇಬೇಕಾಗ್ತದೆ. ಅಂದಾಗ ಮಾತ್ರ ನೀವೇನು ಮಾಡ್ಬೋದು, 40 ಅಂಕಗಳನ್ನು ಪಡೆದುಕೊಳ್ಬೋದು ಅಂತೇಳಿ ನಾನು ಗ್ಯಾರಂಟಿ ಕೊಡ್ತಾ ಹೋಗ್ತೇನೆ. ಓಕೆ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಈಗಾಗಲೇ ನೀವೆಲ್ಲರೂ ಕೂಡ ಏನು ಮಾಡಿದ್ದೀರಿ, ಪರೀಕ್ಷೆಯನ್ನು ಬರೆದಿದ್ದೀರಿ. 3 ಪ್ರಿಪ್ರೇಟ್ರಿಗಳನ್ನು ಏನು ಮಾಡಿದ್ದೀರಿ, ಬರೆದಿದ್ದೀರಿ. ಹಾಗೆ ಆ ಪ್ರಿಪ್ರೇಟ್ರಿಗಳಲ್ಲಿ ಒಂದು ನಿಮಗೆ 100% ಆಗಿರುವಂತಹ ನೈಜವಾಗಿರುವಂತಹ ಒಂದು ಪ್ರೂಫನ್ನು ನಿಮ್ಗೆ ಏನು ಮಾಡ್ತೀನಿ, ಕೊಡಲಿಕ್ಕೆ ಬಯಸ್ತೀನಿ ಮಕ್ಕಳೇ. ಯಾವ ರೀತಿ ನಾವು 40 ಅಂಕಗಳನ್ನು ಪಡ್ಕೋಬೋದು ಯಾವುದೇ ರೀತಿ ಸ್ಟಡಿ ಇಲ್ಲದೆ. ಓಕೆ, ಇಲ್ಲಿ ನಾನೇನು ಮಾಡಿದ್ದೀನಿ, ಮಾಡೆಲ್ ಕ್ವೆಶ್ಚನ್ ಪೇಪರ್ 3 ತೊಗೊಂಡಿದ್ದೀನಿ. ಅದರಲ್ಲಿ ಮೇನ್ ಕ್ವೆಶ್ಚನ್ ಒಂದು ಆಪ್ಷನ್ ಬೇಸ್ಡ್ ಮೇಲೆ ಏನು ಮಾಡಿರ್ತಾರೆ, 10 ಪ್ರಶ್ನೆಗಳನ್ನು ಏನು ಮಾಡಿರ್ತಾರೆ ಮಕ್ಕಳೇ, ನಿಮಗೆ ಕೇಳಿರ್ತಾರೆ. 10 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಈ ಆಪ್ಷನ್ ಬೇಸ್ಡ್ 10 ಪ್ರಶ್ನೆಗಳನ್ನು ನೀವು ಸರಿಯಾಗಿ ಗಮನ ಕೊಟ್ಟು ನಾನು ಮಾಡಿರುವಂತಹ MCQ ಕ್ವಶನ್ಸ್ ಕ್ಲಾಸ್ಗಳನ್ನು ಕೇಳಿದ್ದೆ ಆದರೆ ನೀವು 10 ಅಂಕಗಳನ್ನು ನೀವು ಪಡೆದುಕೊಳ್ಬೋದು. ಯಾಕಂತಂದರೆ ನಾನೇನು ಈ MCQ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ತೆಗೆದಿದ್ದೀನಲ್ಲ, ಅದೆಲ್ಲವೂ ಕೂಡ ನಿಮಗೆ ಕೊಟ್ಟಿರುವಂಥ ಕರ್ನಾಟಕ ಸರ್ಕಾರದ ಒಂದು ಕ್ವಶನ್ ಬ್ಯಾಂಕ್ನಿಂದ ಬಂದಿರುವಂಥ ಪ್ರಶ್ನೆಗಳೇ ಆಗಿರ್ತವೆ. 3 ಪ್ರಿಪ್ರೇಟ್ರಿಗಳನ್ನು ಚೆಕ್ ಮಾಡಿದ್ರು ಕೂಡ 3 ಪ್ರಿಪ್ರೇಟ್ರಿಗಳಲ್ಲಿ ಆ ಒಂದು ಕ್ವಶನ್ ಬ್ಯಾಂಕ್ನಿಂದನೇ ಬಂದಿರುವಂಥದ್ದು. ಹಾಗಾಗಿ ದಯವಿಟ್ಟು ನೀವೇನು ಮಾಡಿರಿ, MCQ ಪ್ರಶ್ನೆಗಳನ್ನು ನೋಡಿರಿ. ವಿದೌಟ್ ಟೆಕ್ಸ್ಟ್ ಬುಕ್, ವಿದೌಟ್ ಸ್ಟಡಿ ಈ ಒಂದು ಕ್ಲಾಸ್ಗಳನ್ನು ನೀವು 1 ರಿಂದ 2 ಗಂಟೆ ಈ ಸಮಯವನ್ನು ಕೊಟ್ಟಿದ್ದೆ ಆದರೆ ನೀವು 10 ಅಂಕಗಳನ್ನು ಪಡೆದುಕೊಳ್ಬೋದು. ಅದಕ್ಕೆ ನಾನು 100% ಗ್ಯಾರಂಟಿಯನ್ನು ನೀಡ್ತೇನೆ ಮಕ್ಕಳೇ, ನೀವು ಸರಿಯಾಗಿ ಕ್ಲಾಸನ್ನು ಕೇಳಿದ್ದೆ ಆದರೆ. ಓಕೆ, ಮುಂದಿನ ಒಂದು ಹಂತಕ್ಕೆ ಹೋಗೋಣ. ನೀವು 10 ಅಂಕಗಳನ್ನು ನೋಡಿದ್ರಿ, ಮುಂದಿನ ಒಂದು ಹಂತಕ್ಕೆ ಹೋಗೋಣ. ಓಕೆ, 1 ರಿಂದ 10 ಪ್ರಶ್ನೆಗಳು ಏನಾದರೂ ನಿಮಗೆ MCQ ಪ್ರಶ್ನೆಗಳು ಬಂದು. ಈಗ 13ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಪ್ರನೌನ್ಸ್ ಮೇಲೆ ಇದೆ. ಅಂದರೆ ಈ ಪ್ರನೌನ್ಸ್ ಮೇಲೆ ಇದೆ ಅಂತಂದಾಗ ಉತ್ತರನೂ ಕೂಡ ಇಲ್ಲೇ ಇರ್ತದೆ, ಆನ್ಸರು ಕೂಡ ಕ್ವಶನ್ನು ಕೂಡ ಇಲ್ಲೇ ಇರ್ತದೆ. ನಿಮಗೆ ಕೇಳಿರುವಂಥ ಒಂದು ಪ್ರಶ್ನೆಗೆ ಉತ್ತರನೂ ಕೂಡ ಇದೇ ಒಂದು ಯಾವುದು ಪ್ರನೌನ್ಸ್ನ ಒಂದು ಫ್ರೇಸ್ನಲ್ಲಿ ಇರ್ತದೆ ಮಕ್ಕಳೇ. ಹಾಗಾಗಿ ಇದರಲ್ಲಿ ನೀವು 5 ಅಂಕಗಳನ್ನು ಪಡೆದುಕೊಳ್ಬೋದು. ಮೊದಲು ನೀವು ಅಲ್ಲಿ 10 ಅಂಕಗಳನ್ನು ಕ್ಲಾಸ್ ಕೇಳಿದ್ದೆ ಆದರೆ 10 ಅಂಕಗಳಿಗೆ 10 ಅಂಕಗಳನ್ನು ತೆಗೆದುಕೊಳ್ಬೋದು. ಅದರ ಜೊತೆಗೆ 5 ಅಂಕಗಳನ್ನು ನೀವೇನು ಮಾಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಪ್ರನೌನ್ಸ್ ಬೇಸ್ಡ್ ಮೇಲೆ 5 ಅಂಕಗಳನ್ನು ಪಡೆದುಕೊಳ್ಬೋದು. ಈಗ ಮುಂದಿನ ಒಂದು ಹಂತವನ್ನು ನೋಡೋಣ. ಪಾರ್ಟ್ ಸಿ ಆಗಿರ್ತದೆ. ಆ ಪಾರ್ಟ್ ಸಿದಲ್ಲಿ 30ನೇ ಪ್ರಶ್ನೆ ಏನಿದೆ, ಪ್ಯಾಸೇಜ್ ಕೊಟ್ಟಿರ್ತಾರೆ ಮಕ್ಕಳೇ. ಈ ಪ್ಯಾಸೇಜನ್ನು ನೀವು ಸರಿಯಾಗಿ ಗಮನ ಇಟ್ಟು ಹಾಕಿದ್ದೆ ಆದರೆ 9 ಅಂಕಗಳನ್ನು ಏನು ಮಾಡ್ಬೋದು, ಇಲ್ಲಿ ಪಡೆದುಕೊಳ್ಬೋದು. 9 ಅಂಕಗಳು. ಇಲ್ಲಿ ಯಾವುದೇ ರೀತಿಯಾಗಿ ಸ್ಟಡಿ ಮಾಡುವ ಅವಶ್ಯಕತೆ ಇಲ್ಲ, ದಿನಾಲು ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆ ಪ್ಯಾಸೇಜನ್ನು ಸರಿಯಾಗಿ ಓದಿಕೊಂಡು ಪ್ರಶ್ನೆಗೆ ಉತ್ತರಗಳನ್ನು ನೀಡಿದ್ದೆ ಆದರೆ ನಿಮಗೆ ಖಂಡಿತವಾಗಲೂ 9 ಅಂಕಗಳನ್ನು ನೀಡ್ತದೆ ಅಂತ ನಾನು ನಿಮಗೆ ಭರವಸೆಯನ್ನು ನೀಡ್ತೇನೆ ಮಕ್ಕಳೇ. ಈಗ MCQಗೆ 10 ಅದು, ನೆಕ್ಸ್ಟ್ ಪ್ರನೌನ್ಸ್ಗೆ 5 ಅದು, ನೆಕ್ಸ್ಟ್ ಇದಕ್ಕೆ ಪ್ಯಾಸೇಜ್ಗೆ 9 ಅದು, ಒಟ್ಟಾರೆ 24 ಅಂಕಗಳು ನಿಮಗೆ ಏನಾಗ್ತವೆ ಮಕ್ಕಳೇ, ದೊರೀತವೆ. ಎಷ್ಟು? 24 ಅಂಕಗಳು ದೊರೀತವೆ. ನೀವು ಏನೂ ಓದದೆ 24 ಅಂಕಗಳನ್ನು ತೆಗೆದು ಮಿನಿಮಮ್ ಪಾಸ್ ಕೂಡ ಆಗ್ಬೋದು, ಹೌದಾ? ನೆಕ್ಸ್ಟ್ ಮುಂದಿನ ಒಂದು ಹಂತಕ್ಕೆ ಹೋಗೋಣ. ಇನ್ನು 32ನೇ ಪ್ರಶ್ನೆ. ಅದರಲ್ಲಿ ಕ್ವಶನ್ ಟ್ಯಾಗನ್ನು ಕೇಳಿರ್ತಾನೆ ಮಕ್ಕಳೇ. ಕ್ವಶನ್ ಟ್ಯಾಗ್ ಬಹಳಷ್ಟು ಸುಲಭವಾಗಿರ್ತದೆ.
ಇಲ್ಲಿ ಯಾವ ರೀತಿ ನಾವು ಆನ್ಸರನ್ನು ಮಾಡಬೇಕು ನೋಡಿ. ಇಲ್ಲಿ ಐ ಡು ನಾಟ್ ನೋ ವಾಟ್ ಟು ಡೂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಂದಿರುವಂಥ ಹೆಲ್ಪಿಂಗ್ ವರ್ಬ್ ಏನಿದೆ, ಡೂ ಇದೆ. ಆ ಡೂವನ್ನು ಏನು ಮಾಡಿರಿ, ಇಲ್ಲಿ ಹಚ್ಕೊಳ್ಳಿ. ಅದರ ಜೊತೆಗೆ ಐಯನ್ನು ಆ್ಯಡ್ ಮಾಡಿ ಕ್ವಶನ್ ಮಾರ್ಕನ್ನು ಹಾಕಿ. ಇದಕ್ಕೆ ನಿಮಗೆ 1 ಅಂಕ ದೊರೀತದೆ. ಎಷ್ಟು? 1 ಅಂಕ. ಈಗ ನಾವು ಮೇಲೆ ಡಿಸ್ಕಸ್ ಮಾಡ್ಕೊಳ್ತಾ ಬಂದಿದ್ದೀವಲ್ಲ, ಇದರಲ್ಲಿ ಒಟ್ಟಾರೆ 25 ಅಂಕಗಳಿಗೆ ನಾವು ನೋಡ್ದಂಗಾಯಿತು. ಇದು ಡು ಐ. ಇಲ್ಲಿ ನಾಟ್ ಆಲ್ರೆಡಿ ಏನಾಗಿದೆ ಮಕ್ಕಳೇ, ಬಂದಿದೆ. ಅದಕ್ಕಾಗಿ ಆ ನಾಟನ್ನು ಬಿಟ್ಬಿಡ್ರಿ, ಡು ಐಯನ್ನು ಹಚ್ಚಿರಿ. ಅದೇ ರೀತಿ ಸರ್ ಬೇರೆ ಏನಾದರೂ ಹೆಲ್ಪಿಂಗ್ ವರ್ಬ್ ಬಂದಿತ್ತು ಅಂತಂದ್ರೆ ಹೆಂಗೆ? ಈಗ ಒಂದು ವೇಳೆ ಐ ನೌ ವಾಟ್ ಟು ಡೂ ಅಂತ ಬಂದಿತ್ತು ಅಂತಂದಾಗ ಇದಕ್ಕೆ ಕ್ವಶನ್ ಟ್ಯಾಗ್ ಏನಾಗ್ತದೆ ಅಂತಂದ್ರೆ ಡೋಂಟ್ ಐ. ನೋಡಿರಿ ಮಕ್ಕಳು, ಏನಾಗ್ತದೆ? ಡೋಂಟ್ ಐ. ಒಂದು ಟ್ರಿಕ್ಸ್ ಹೇಳ್ತೀನಿ ಮಕ್ಕಳೇ. ಇಲ್ಲಿ ಏನಾದರೂ ನಾಟ್ ಬಳಕೆಯಾಗಿತ್ತು ಅಂತಂದಾಗ ಆ ನಾಟನ್ನು ಬಿಟ್ಟು ಬಿಡ್ಬೇಕು ನೀವು. ಯಾವುದೇ ಒಂದು ಪ್ರಶ್ನೆಯಲ್ಲಿ ನಾಟ್ ಬಂದಿತ್ತು ಅಂದ್ರೆ ನಾಟನ್ನು ಬಿಟ್ಟು ಬಿಡ್ರಿ. ನಿಮ್ಮ ಪರೀಕ್ಷೆಗೆ ಇಂಥ ಪ್ರಶ್ನೆಗಳನ್ನೇ ಕೇಳ್ತಾಳೆ. ಮತ್ತು ಭಾಳಷ್ಟು ರೇರ್ಲಿ, ಬೇರ್ಲಿ ಈ ರೀತಿಯಾಗಿರುವಂಥ ಪ್ರಶ್ನೆಗಳು ಜಾಸ್ತಿ ಬರೋದಿಲ್ಲ ಮಕ್ಕಳೇ. ಹಾಗಾಗಿ ಇಲ್ಲಿ ನಾಟ್ ಬಂದಿತ್ತು ಅಂದ್ರೆ ನಾಟ್ ಬಿಡ್ರಿ, ಹೆಲ್ಪಿಂಗ್ ವರ್ಬ್ ತೊಗೊಳ್ರಿ, ಅದನ್ನು ಆ್ಯಡ್ ಮಾಡಿರಿ. ನೆಕ್ಸ್ಟ್ ನಾಟ್ ಬಂದಿರಲಿಲ್ಲ ಅಂತಂದಾಗ ಅದರ ಜೊತೆಗೆ ಏನು ಮಾಡಿರಿ, ನಾಟನ್ನು ಆ್ಯಡ್ ಮಾಡಿರಿ. ಅದೇ ರೀತಿ ಪ್ರನೌನ್ ಯಾವುದದ ಆ ಪ್ರನೌನನ್ನು ಯೂಸ್ ಮಾಡಿರಿ. ಈ ರೀತಿಯಾಗಿ ಯೂಸ್ ಮಾಡಿದ್ರೆ 1 ಅಂಕ ನಿಮಗೆ ಸುಲಭವಾಗಿ ಸಿಗ್ತದೆ. ಒಂದು ವೇಳೆ ಹೆಲ್ಪಿಂಗ್ ವರ್ಬ್ ಬೇರೆ ಬಂದಿತ್ತು ಅಂತಂದ್ರೆ ಹೆಂಗೆ? ಹೌದಾ? ಈಗ ಈಸ್ ಬಂದಿತ್ತು ಅಂತಂದ್ರೆ ಏನು ಮಾಡ್ಬೇಕು ಸರ್? ಈಸ್ ಜೊತೆಗೆ ನಾಟನ್ನು ಆ್ಯಡ್ ಮಾಡಿ ಈಸಂಟ್ ಅಂತ ಆ್ಯಡ್ ಮಾಡಿರಿ. ವಾಸ್ ಬಂದಿತ್ತು ಅಂತಂದ್ರೆ ಏನು ಮಾಡ್ಬೇಕ್ರಿ? ವಾಸ್ ಜೊತೆಗೆ NT ಆ್ಯಡ್ ಮಾಡಿರಿ, ವಾಸಂಟ್ ಆಗ್ತದೆ. ಮುಂದೆ ಪ್ರನೌನ್ ಆ್ಯಡ್ ಮಾಡಿರಿ. ಇನ್ನು ಕ್ಯಾನ್ ಅಂತ ಬಂದಿತ್ತು ಅಂದ್ರೆ ಏನು ಮಾಡ್ಬೇಕ್ರಿ? ಅದು ಕೂಡ ಸೇಮ್, ಕ್ಯಾಂಟ್. ಅದನ್ನೇನು ಮಾಡಿರಿ? ಕ್ಯಾಂಟ್. ಅದೇ ರೀತಿ ಬೇರೆ ಬಂದಿತ್ತು ಅಂತ, ವುಡ್ ಅಂತ ಬಂದಿತ್ತು ಅಂದ್ರೆ ಏನು ಮಾಡ್ಬೇಕು ಸರ್? ವುಡಂಟ್. ನೆಕ್ಸ್ಟ್ ಆರ್ ಬಂದಿತ್ತು ಅಂದ್ರೆ ಏನು ಮಾಡ್ಬೇಕು ಸರ್? ಆರ್ ಬಂದಿತ್ತು ಅಂತಂದ್ರೆ ಆರಂಟ್. ಈ ರೀತಿಯಾಗಿ ನೀವು ಏನು ಮಾಡ್ಬೋದು, ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಹಾಕ್ಬೋದು. ಒಂದು ವೇಳೆ ಅವರೇನಾದರೂ ನಾಟನ್ನು ಯೂಸ್ ಮಾಡಿಲ್ಲ ಅಂತಂದಾಗ ನೀವು ಅಲ್ಲಿ ಬಂದಿರುವಂಥ ಹೆಲ್ಪಿಂಗ್ ವರ್ಬ್ ಯಾವುದದ ನೋಡ್ರಿ. ಯಾವುದದ ಹೆಲ್ಪಿಂಗ್ ವರ್ಬ್? ಡೂ ಅದು, ಯಾಮ್ ಅದು, ಆರ್ ಅದು, ಈಸ್ ಅದು, ವಾಸ್ ಅದು, ಯಾವ ಒಂದು ಹೆಲ್ಪಿಂಗ್ ವರ್ಬ್ ಬಂದದಲ್ಲ ಅದನ್ನು ನೋಡಿಕೊಂಡು ನೀವೇನು ಮಾಡಿರಿ, ಅದರ ಜೊತೆಗೆ ಸರಿಯಾದ ಆನ್ಸರನ್ನು ಹಾಕ್ರಿ. ಇದಕ್ಕೆ ಒಟ್ಟು ನಿಮಗೆ 25 ಅಂಕಕ್ಕೆ ನಾವಿಲ್ಲಿ ಶಾರ್ಟ್ಕಟ್ ಟ್ರಿಕ್ಸನ್ನು ನೋಡ್ಕೊಂಡ್ಬಂದ್ವಿ. ಇನ್ನು ಮುಂದಿನ ಒಂದು ಪ್ರಶ್ನೆ ಹೋಗೋಣ. 33ನೇ ಪ್ರಶ್ನೆ. ಇದು ಕೂಡ ಭಾಳಷ್ಟು ಸುಲಭವಾಗಿರೋಂಥ ಪ್ರಶ್ನೆ. ಇಲ್ಲಿ ನೋಡ್ರಿ ಮಕ್ಕಳೇ, ಓಕೆ ಮಕ್ಕಳೇ, ಇಲ್ಲಿ 33ನೇ ಪ್ರಶ್ನೆ ಏನಿದೆ ನೋಡ್ರಿ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್, ಮೇಕ್ ನೋಟ್ಸ್. ಇದು ಕೂಡ 2 ಅಂಕಕ್ಕೆ ಬರ್ತದೆ. 2 ಅಂಕಗಳಿಗೆ ಏನು ಮಾಡ್ತಾರೆ ಮಕ್ಕಳೇ, ಇದು ಕೇಳಿರ್ತಾರೆ. ಈ 2 ಅಂಕದ ಪ್ರಶ್ನೆಯನ್ನು ನೀವು ಕೂಡ ಸರಿಯಾಗಿ ಏನಾದರೂ ಉತ್ತರವನ್ನು ಮಾಡಿದ್ದೆ ಆದರೆ ಇಲ್ಲಿ 2 ಅಂಕಗಳನ್ನು ಪಡ್ಕೋಬೋದು. ಅಲ್ಲಿ ಮೇಲ್ಗಡೆ 25 ಅಂಕ ನೋಡ್ಕೊಂಬಂದ್ವಿ, ಇಲ್ಲೆರಡು 27 ಅಂಕಗಳು. ನೋಡ್ರಿ ಇಲ್ಲಿ ಏನು ಮಾಡೋಣ, ಜಸ್ಟ್ ಅವರೊಂದು ಪ್ಯಾಸೇಜ್ ಕೊಟ್ಟರೆ ಅಲ್ಲಿ ಆ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಕೀ ಪಾಯಿಂಟ್ ಕೊಟ್ಟಿರ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಸರಿಯಾದ ಉತ್ತರವನ್ನು ಹಾಕಬೇಕು. ನೇಮ್ ಆಫ್ ದ ರಿವರ್ ಅಂತ ಕೊಟ್ಟಾರ. ಇಲ್ಲಿ ದ ತುಂಗಭದ್ರಾ ಅನ್ನುವಂಥದ್ದು ನದಿನೇ ಅದ ರೀ, ಹೌದಾ? ಅದರ ಹೆಸರೇನು ಮಾಡಬೇಕು, ನಾವಿಲ್ಲಿ ಬರೀಬೇಕು, ತುಂಗಭದ್ರಾ. ನೆಕ್ಸ್ಟ್ ಮತ್ತೇನು ಕೊಟ್ಟಾರ ಅವರು, ಮತ್ತೇನು ನೋಡ್ರಿ, ಫ್ಲೋಸ್ ಥ್ರೋ ಎಲ್ಲೆಲ್ಲಿ ಹರಿತದ ಅನ್ನುವಂಥದ್ದು ಇಲ್ಲಿ ಕೊಟ್ಟಾರ ನೋಡ್ರಿ. ಫ್ಲೋಸ್ ಥ್ರೋ ಈಗ ಆಲ್ರೆಡಿ ಅವರು ಕರ್ನಾಟಕ ಮೆನ್ಷನ್ ಮಾಡ್ಯಾರ. ನೆಕ್ಸ್ಟ್ ನಾವು ಏನು ಮಾಡಬೇಕಾಗ್ಯದ, ಆಂಧ್ರ ಪ್ರದೇಶ ಮೆನ್ಷನ್ ಮಾಡಬೇಕಾಗ್ಯದ, ಆಂಧ್ರ ಪ್ರದೇಶ. ನೆಕ್ಸ್ಟ್ ಜಾಯಿನ್ಸ್ ರಿವರ್, ಎಲ್ಲಿ ಜೋಡಣೆ ಆಗ್ತದ ನೋಡ್ರಿ, ಜಾಯಿನ್ಸ್ ದ ಕೃಷ್ಣಾ ರಿವರ್. ನೆಕ್ಸ್ಟ್ ನಿಯರ್ ಮುರುಕೊಂಡ ಆ್ಯಂಡ್ ಆಂಧ್ರ ಪ್ರದೇಶ್. ಇಲ್ಲಿ ನೋಡ್ರಿ, ಕೃಷ್ಣಾ ರಿವರ್ ಆ್ಯಂಡ್ ಮುರುಕೊಂಡ ಇನ್ ಆಂಧ್ರ ಪ್ರದೇಶ್. ಇಷ್ಟು ಹಾಕಿದ್ರೆ ನಿಮ್ಗೆ 2 ಅಂಕ ಸಿಗ್ತದೆ ರೀ, 2 ಮಾರ್ಕ್ಸ್ ಸಿಗ್ತದೆ. ಒಟ್ಟು 27 ಅಂಕ ನೀವು ಇದ್ರಾಗ ಪಡ್ಕೊಂಡಂಗಾಯ್ತು. ಮತ್ತು ನೋಡೋಣ ಮತ್ತೆ ಎಲ್ಲಿ ಬರ್ತದೆ ಮಾರ್ಕ್ಸ್ ನಿಮಗೆ.
ಮುಂದಿನ ಪ್ರಶ್ನೆ 35ನೇದು ನೋಡ್ರಿ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಕೊಟ್ಟಾರ ಅವ್ರು ಎಲ್ಲಿ ಒಂದು ಶಾಪ್ನೊಳಗೆ ಡೈಲಾಗ್ ಕೊಟ್ಟಾರ ನೋಡ್ರಿ. ಸೇಲ್ಸ್ ಮ್ಯಾನೇಜರ್ ಏನಂತಾನ, ಹಲೋ ಸರ್ ಅಂತಾನ, ಆಫರಿಂಗ್ ಹೆಲ್ಪ್. ಇವ ಸಹಾಯ ಮಾಡ್ಬೇಕಾಗ್ಯದ ಅವ್ರಿಗೆ. ಹಾಗಾಗಿ ಏನಂತ ಕೇಳ್ಬೇಕು ಇವ, ಮೇ ಐ ಹೆಲ್ಪ್ ಯು ಸರ್. ನೋಡಿ ಸಿಂಪಲ್, ಭಾಳ ಟಫ್ ಇಲ್ಲ. ಮೇ ಐ ಹೆಲ್ಪ್ ಯು ಸರ್, ಹೌದಾ? ಅಥವಾ ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್. ನೋಡಿರಿ, ಕಸ್ಟಮರ್ ಯಾವುದಾರ ಅಂಗಡಿಗೆ ಹೋದಾಗ ನೀವೇನಂತೀರಿ, ಏನು ಬೇಕು ಸರ್ ನಿಮ್ಗೆ ಅಂತ ಕೇಳ್ತೆ. ಅದೇ ರೀತಿ ಇಲ್ಲಿ ಕೂಡ ಹೌ ಕ್ಯಾನ್ ಐ ಹೆಲ್ಪ್ ಸರ್. ಓಕೆ, ನೆಕ್ಸ್ಟ್ ನೋಡಿರಿ, ಅವ ಏನು ಹೇಳ್ತಾನೆ ಕಸ್ಟಮರ, ಐ ವಾಂಟ್ ಟು ಬೈ ಅ ಮೊಬೈಲ್ ಫೋನ್. ನನಗೊಂದು ಮೊಬೈಲ್ ಬೇಕಂತ ಹೇಳಕತ್ತಾನವ. ಸೇಲ್ಸ್ ಮ್ಯಾನೇಜರ್ ಏನಂತಾನ, 4G ಆರ್ 5G ಸರ್ ಅಂತ ಕೇಳ್ತಾನ. 4G ಫೋನ್ ಬೇಕಾ 5G ಫೋನ್ ಬೇಕಾ? ಈಗಿನ ಕಾಲದಾಗ ಯಾರು 4G ಫೋನ್ ಏನು ಮಾಡಲ್ರಿ, ಕೇಳಂಗಿಲ್ಲ. ಅವ ಏನಂತಾನ 5G ಫೋನ್ ಕೇಳ್ತಾನ, ಹೌದಾ? 5G ಫೋನ್ ಕೇಳಿದಾಗ ಕಸ್ಟಮರ್ ಏನು ಮಾಡ್ಲಕತ್ತಾನ ಇಲ್ಲಿ, ನೋ ಸರ್ ಅಂತಾನವ. ಏನಂತಾನವ, ನೋ ಸರ್. ಐ ವಾಂಟ್ 5G ಫೋನ್, ಅಥವಾ ಐ ವಾಂಟ್ 5G ಮೊಬೈಲ್ ಅಂತನ್ರಿ. ಐ ವಾಂಟ್ 5G ಮೊಬೈಲ್. ನೆಕ್ಸ್ಟ್ ಏನಂತಾನವ ಸೇಲ್ಸ್ ಮ್ಯಾನೇಜರ ಅಪಾಲಜಿ ಫಾರ್ ನಾಟ್ ಹ್ಯಾವಿಂಗ್ ಇಟ್. ಅವ ಕ್ಷಮೆ ಕೇಳಕತ್ತಾನ, ಅವನ ಹತ್ರ ಇಲ್ಲತ್ತೇಳಿ. ಅಪಾಲಜೀಸ್ ಫಾರ್ ನಾಟ್ ಹ್ಯಾವಿಂಗ್, ಸಾರಿ ಕೇಳಕತ್ತಾನ. ಸಾರಿ ಸರ್ ವಿ ಡೋಂಟ್ ಹ್ಯಾವ್ 5G ಫೋನ್ ಅಂತಂತಾನವ. ಸಾರಿ ಸರ್ ವಿ ಡೋಂಟ್ ಹ್ಯಾವ್. ಇದ್ದದ್ದು ಹೇಳ್ಬಿಡೋದ್ರಿ, ಬೇರೆ ಏನು ಅಂತ ಕಾಂಪ್ಲಿಕೇಶನ್ ಆಗಿರುವಂಥ ವರ್ಡನ್ನು ಹೇಳುವಂಥದ್ದಿಲ್ಲ. ಸಾರಿ ಸರ್ ವಿ ಡೋಂಟ್ ಹ್ಯಾವ್, ಮುಗೀತು. ಕಸ್ಟಮರ್ ಲಾಸ್ಟಿಗೆ ಏನು ಹೇಳ್ಬೇಕು ಮತ್ತು ಏನು ಹೇಳ್ತಾನೆ ರೀ, ಫೈನ್ ಥ್ಯಾಂಕ್ ಯು, ಐ ವಿಲ್ ಚೆಕ್ ಇನ್ ಅದರ್ ಶಾಪ್ಸ್. ಮತ್ತೊಂದು ಕಡೆ ಹೋಗ್ತೀನಿ ಅಂತ ಏಷಿಂದ ಏನು ಮಾಡ್ತಾನೆ ಹೇಳ್ತಾನೆ. ಇದಕ್ಕೆ ನಿಮಗೆ 3 ಅಂಕ ಕೊಡ್ತಾರೆ. ಇದಕ್ಕೆಷ್ಟು 3 ಅಂಕ. ಈಗ ಆಲ್ರೆಡಿ ನಾವು ಎಷ್ಟು ಅಂಕ ನೋಡ್ಕೊಂಬಂದೀವಿ, 27 ಅಂಕಗಳನ್ನು ನೋಡ್ಕೊಂಬಂದಿವಿ. ಏನೂ ಓದ್ಲಾರೆ ಇದು. 27 + 3 ಎಷ್ಟಾಯಿತು, 27 + 3 30 ಅಂಕ ಆಯಿತು. ಈಗ ಆಲ್ರೆಡಿ ನಾವು 30 ಅಂಕಗಳನ್ನು ನೋಡ್ಕೊಂಬಂದ್ವಿ. ಇನ್ನು ಮತ್ತೆಲ್ಲಿ ಸಿಗ್ತಾವೋ ನಮಗೆ ಅಂಕಗಳು ಅಂತಂದ್ರೆ, ನೆಕ್ಸ್ಟ್ ಮುಂದೆ ಪಾರ್ಟ್ ಇದೊಳಗೆ ಲೆಟರ್ ರೈಟಿಂಗರ ಕೊಟ್ಟಿರ್ತಾನ ಅಥವಾ ಸ್ಪೀಚರ್ ಯಾವುದರ ಒಂದು ಬರಿಬೋದು ನೀವು. ಅದಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಭಾಳ ಈಸಿಯಾಗಿರುವಂಥದ್ದು ಯಾವುದಂದ್ರೆ ಲೆಟರ್ ರೈಟಿಂಗ್ ರೀ. ಇಲ್ಲಿ ಕೂಡ ಎಲ್ಲ ಡೀಟೇಲ್ಸ್ ಅವನೇ ಕೊಟ್ಟಾನ. ನೋಡಿಲಿ, ರೈಟ್ ಅ ಲೆಟರ್ ಆಫ್ ಅಪ್ಲಿಕೇಶನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ದ್ಯಾಟ್ ಅಪಿಯರ್ಡ್ ಇನ್ ದ ಟೈಮ್ಸ್ ಆಫ್ ಕರ್ನಾಟಕ ಡೇಟೆಡ್ 3rd November 2025. ಎಲ್ಲ ಡೀಟೇಲ್ಸ್ ಅವನೇ ಕೊಟ್ಟಾನ. ಓಕೆ, ನೆಕ್ಸ್ಟ್ ಏನು ಬೇಕಾಗ್ಯದ ಅವನಿಗೆ, ಲೆಕ್ಚರರ್ ಇನ್ ಇಂಗ್ಲೀಷ್, ಕ್ವಾಲಿಫಿಕೇಷನ್ ಏನು ಬೇಕಾಗ್ಯದ, MA B.Ed, ನಾಲೆಜ್ ಏನು ಬೇಕು, ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಬೇಕಾಗ್ಯದ. ನೆಕ್ಸ್ಟ್ ಯಾರಿಗೆ ಕಳಿಸ್ಬೇಕು, ದ ಪ್ರಿನ್ಸಿಪಾಲ್ SSV ಕಾಲೇಜ್ 16th Cross ಮಲ್ಲೇಶ್ವರಂ ಬೆಂಗಳೂರು, ಇದು ಕೇಳ್ಯಾನ. ಮತ್ತು ಇನ್ನೊಂದು ಏನಂತಂದ್ರೆ, ನಿಮ್ಮ ಹೆಸರು ಏನಕ್ಕೆ ಹಾಕಂತಂದಾನ, XXX ಫಾರ್ ಯುವರ್ ನೇಮ್ ಆ್ಯಂಡ್ Y ಫಾರ್ ಯುವರ್ ಅಡ್ರೆಸ್. ಭಾಳ ಸಿಂಪಲ್ ಅದ ಇದು ಲೆಟರ್ ರೈಟಿಂಗ. ಫ್ರಮ್ ಅಂತ ಬರೀದ್ರಿ, ಜಸ್ಟ್ ಒಂದು ಕಾಮ ಕೊಡೋದು. ಏನೇನು ಕೇಳ್ಯಾನವ, XXX. ನೆಕ್ಸ್ಟ್ ತಳಗೆ Y ಇಷ್ಟಾಯಿತು. ಮುಂದೆ ಏನು ಮಾಡ್ಬೇಕು ರೀ ಅಂತಂದ್ರೆ, ಅದ್ರ ಕೆಳಗೆ ಡೇಟ್ ಹಾಕೋಬೇಕು. ಪರೀಕ್ಷೆ ಯಾವಾಗ ಅದಾವು, 3 ಮಾರ್ಚ್ 2026 ಅಂತ ಬರೀರಿ. ಅದಾದ್ಮೇಲೆ ಏನು ಮಾಡ್ಬೇಕ್ರಿ ಅಂತಂದ್ರೆ, 2 ಹಾಕ್ರಿ. ಜಸ್ಟ್ 2 ಹಾಕೋದು. ಏನು ಹಾಕೋದ್ರಿ, 2 ಹಾಕೋದು. 2 ಹಾಕಿ ಇಲ್ಲೇನು ಬರ್ದಾನಲ್ಲ, ಇದನ್ನೇ ಯಾರು ಮಾಡೋದು, ದ ಪ್ರಿನ್ಸಿಪಾಲ್ SSV ಕಾಲೇಜ್ 16th Cross ಮಲ್ಲೇಶ್ವರಂ ಬೆಂಗಳೂರು. ಇಲ್ಲಿ ಕೊಟ್ಟಿದ್ದೆ ನೀವು ಅಲ್ಲಿ ಪೇಪರ್ನೇ ಬರೀಲಾಕ ನಿಮ್ಗೆ 5 ಮಾರ್ಕ್ಸ್ ಕೊಡ್ತಾನೆ. ಎಷ್ಟು ಮಾರ್ಕ್ಸ್ ಕೊಡ್ತಾರೆ ರೀ, 5 ಮಾರ್ಕ್ಸ್ ಕೊಡ್ತಾನೆ. ಈಗ ಫ್ರಮ್ ಬರೆದ್ವಿ, ಡೇಟ್ ಬರೆದ್ವಿ, ನೆಕ್ಸ್ಟ್ 2 ಬರೆದ್ವಿ. ಎಷ್ಟು ಮಾರ್ಕ್ಸ್ ಕೊಡ್ಬೋದು ರೀ ಅಂತಂದ್ರೆ 2 ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಇಟ್ಟಕ್ಕೆ. ಎಷ್ಟು ಮಾರ್ಕ್ಸ್ ರೀ, 2 ಮಾರ್ಕ್ಸ್ ಕೊಡ್ತಾರೆ. ಮುಂದೆ ನೀವೇನು ಆ್ಯಡ್ ಮಾಡಬೇಕು ಗೊತ್ತೇನ್ರಿ,
ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಇಟ್ಟು ನಿಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಹೆಂಗೆ? ನೀವೇನು ದಿನ ಇದನ್ನು ನೋಡುವಂಥ ಅವಶ್ಯಕತೆ ಇಲ್ಲ. ಜಾಸ್ಟ್ 1 ತಾಸು ನೋಡ್ಕೊಂಡು ಹೋದ್ರೆ ನಿಮಗೆ 5 ಅಂಕ ಸಿಗ್ತದೆ. ಎಷ್ಟು ಅಂಕ ರೀ? 5 ಅಂಕ ಸಿಗ್ತದೆ. ಹೌದಲ್ಲ? ಅದಕ್ಕೆ ನೀವು ಯಾವುದೇ ರೀತಿ ಇಲ್ಲೇನೋ ಮಿಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇಲ್ಲಿ ಕೊಟ್ಟಂಥದ್ದು ಏನದಲ್ಲ ಇದನ್ನು ನೋಡ್ಕೋಬೇಕು. ನೆಕ್ಸ್ಟ್ ರೆಫರೆನ್ಸ್ ಅಂತ ಬರಿಬೇಕಿರ್ತದೆ. ಅದು ಸಬ್ಜೆಕ್ಟ್ ಆದ್ಮ್ಯಾಗ ರೆಫರೆನ್ಸ್. ಸಬ್ಜೆಕ್ಟ್ ಏನಿರ್ತದೆ ರೀ? ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್. ಇದು ಒಂದು ಬೈಪಾಟ್ ಮಾಡಿಬಿಡ್ರಿ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ನೋಡಿರಿ, ನಿಮಗೆ ಸ್ಪೆಲ್ಲಿಂಗ್ ಅವಶ್ಯಕತೆ ಇಲ್ಲಿನ ಏನು ಬೇಕಾಗ್ಯದ? ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಲೆಕ್ಚರರ್ ಇನ್ ಇಂಗ್ಲೀಷ್. ಅದನ್ನು ಬರೆದು ಬಿಟ್ರೆ ಸಬ್ಜೆಕ್ಟ್ ಮುಗೀತು. ಸಬ್ಜೆಕ್ಟ್ ಕೆಲಸನೇ ಹೋಯ್ತು ಇಲ್ಲಿ. ಹೌದಾ? ಇದಾದ ನಂತರ ಏನು ಮಾಡ್ಬೇಕಂತಂದ್ರೆ ರೆಫರೆನ್ಸ್ ಬರಿಬೇಕು. ರೆಫರೆನ್ಸು ಭಾಳ ಈಜಿ ಅದ. ಏನು ಕೊಟ್ಟ ನೋಡ್ರಿ ಇಲ್ಲಿ ಮುಂದೆ. ಇಲ್ಲಿ ಏನು ಮಾಡ್ರಿ? ರೆಫರೆನ್ಸ್ ಅಂತ ಬರೋದು 2 ಡ್ಯಾಶ್ ಕೊಟ್ಟಿಕೇಶಿಂದ ಏನು ಮಾಡೋದು? ಯುವರ್ ಅಡ್ವರ್ಟೈಸ್ಮೆಂಟ್ ಇವರಷ್ಟೇ ಆ್ಯಡ್ ಮಾಡೋದು. ಯುವರ್ ಅಡ್ವರ್ಟೈಸ್ಮೆಂಟ್ ದ್ಯಾಟ್ ಅಪಿಯರ್ಡ್ ಇನ್. ನೋಡಿರಿ, ದ್ಯಾಟ್ ಅಪಿಯರ್ಡ್ ಇನ್ ದ ಟೈಮ್ಸ್ ಆಫ್ ಕರ್ನಾಟಕ ಡೇಟೆಡ್ 3rd November 2025. ಇಷ್ಟೇ ಅದ. ರೆಫರೆನ್ಸ್ ಹಾಕು. ಮುಂದೆ ಏನು ಮಾಡಿರಿ? ಒಂದು ಡ್ಯಾಶ್ ಕೊಟ್ಟು ರೆಫರೆನ್ಸ್ ಅಂತ ಬರೋದು. ಯುವರ್ ಅಡ್ವರ್ಟೈಸ್ಮೆಂಟ್ ದ್ಯಾಟ್ ಅಪಿಯರ್ಡ್ ಇನ್ ದ ಟೈಮ್ಸ್ ಆಫ್ ಕರ್ನಾಟಕ ಡೇಟೆಡ್ 3rd November 2025. ಇಷ್ಟು ಬರೆದು ಬಿಟ್ರೆ ನಿಮಗೆ ಏನಾಗ್ತದೆ? ಈ ಕಂಪ್ಲೀಟ್ ಒಂದು ಪ್ಯಾಟರ್ನ್ ಸಿಗ್ತದೆ. ಓಕೆ, ನೆಕ್ಸ್ಟ್ ಮುಂದೆ ಏನು ಮಾಡೋದಿರ್ತೈತಿ? ನೆಕ್ಸ್ಟ್ ಏನೇನು ಕೇಳ್ಯಾನವ ಡೀಟೇಲ್ಸ? MA ಮುಗಿದಿರ್ಬೇಕು, BEd ಮುಗಿದಿರ್ಬೇಕಂತ ಹೇಳ್ಯಾನವ. ಹೌದಾ? ಅದನ್ನು ನೀವು ಬರೀಬೇಕು. ಐ ಹ್ಯಾವ್ ಕಂಪ್ಲೀಟೆಡ್. ಚಾಲು ಮಾಡೋದ್ರಿ ಈಗ. ಐ ಹ್ಯಾವ್ ಕಂಪ್ಲೀಟೆಡ್ MA in first class. ನೆಕ್ಸ್ಟ್ ಐ ಹ್ಯಾವ್ ಕಂಪ್ಲೀಟೆಡ್ ಮತ್ತೇನು ಮಾಡೋದು? ಆ್ಯಂಡ್ ಕಂಪ್ಲೀಟೆಡ್ BEd. ಹೌದಾ? ಫ್ರಮ್ RCU ಯೂನಿವರ್ಸಿಟಿ ಅಥವಾ ಯಾವುದರೇ ಹಾಕಿ ನಡೀತದೆ ಯೂನಿವರ್ಸಿಟಿ. ಅಷ್ಟು ಹಾಕಿ ನೀವೇನು ಮಾಡಬೇಕು? ಐ ಹ್ಯಾವ್ ಮತ್ತು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ವಿತ್ ನಾಲೆಜ್ ಆಫ್ MS Word, MS Excel, MS PowerPoint ಅಂತ ಹಾಕೋದು. ನಿಮಗೆ ಬರಲಿ ಬಿಡಲಿ ನೀವು ಹಾಕಬೇಕಲ್ಲಿ. ಓಕೆ, ಮತ್ತೇನು ಮಾಡ್ಬೋದು? ಐ ಹ್ಯಾವ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ದಟ್ ಕಂಪ್ನಿ. ಒಂದೇನೋ ಒಂದು ಕಂಪ್ನಿ ಹೆಸರು ಹಾಕೋದು. ಮುಗಿದೇ ಹೋಯ್ತಲ್ಲ ರೀ ಲೆಟರ್ ರೈಟಿಂಗ್. ಇನ್ನೇನದ? ಲಾಸ್ಟಿಗೆ ಯುವರ್ಸ್ ಫೇತ್ಫುಲಿ ಅಂತ ಆ್ಯಡ್ ಮಾಡೋದು. ಲಾಸ್ಟಿಗೆ ಏನು ಮಾಡಬೇಕು? ಯುವರ್ಸ್ ಫೇತ್ಫುಲಿ, ಥ್ಯಾಂಕ್ ಯು, ಸಹಿ ಮಾಡಿಬಿಡೋದು. ಏನಂತೇಳಿ ಎಕ್ಸ್ ಹೌದಾ? SD ಅಂತ ಬರೋದು ಸಹಿ ಮಾಡಿಬಿಡೋದು. ಮುಗೀತು. 5 ಮಾರ್ಕ್ಸ್ ನಿಮಗೆ ತಂದು ಕೊಡ್ತಾನವ. ಓಕೆ, ಇದ್ರೊಳಗೆ 5 ಕೊಡಲಿಲ್ಲ ಅಂತಂದ್ರೆ ಒಂದು 4 ಕೊಡ್ಬೋದು, 3 ಕೊಡ್ಬೋದು. ಒಟ್ಟಾರೆ ಇಲ್ಲಿ ನಾವು 35 ಅಂಕ ಏನೋ ಓದ್ಲಾರೆ ತೊಗೋಬೋದು ರೀ. ಇನ್ನು 5 ಅಂಕ ಎಲ್ಲಿ ಕೊಡ್ತೀರಿ ನೀವು? 40 ಅಂಕ ಹೇಳಿರಿ ಅಂತಂದ್ರೆ ಬರ್ರಿ ಅದಿಷ್ಟು ನೋಡೇ ಬರೋಣಂತ. ಮತ್ತೆ ಅಲ್ಲಿ ತೊಗೋಬೋದು. ಸ್ವಲ್ಪ ಏನ್ರಿ ನೀವು ತಲೆ ಓಡಿಸ್ಕೇಶಿಂದ ಇಲ್ಲಿ ರೀರೈಟ್ ಆಸ್ ಡೈರೆಕ್ಟೆಡ್ ಇದ್ದಿದ್ದನ್ನು ಬರೋದ್ರಿ ಅಂತಂದಾಗ ನಿಶಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್ ಬೈ ಬಸ್. ಇದನ್ನು ಸರಿಯಾಗಿ ನಾವು ಬರ್ದ್ವಿ ಅಂತಂದಾಗ ನೋಡಿರಿ, ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಇದೊಂದು ಬರೆದ್ರೆ 2 ಮಾರ್ಕ್ಸ್ ಸಿಕ್ಕು. ನೆಕ್ಸ್ಟ್ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತಂದಾಗ ಈಸ್ ಅಂತ ಬಳಸಬೇಕು. ಯಾಕಂದ್ರೆ ಒನ್ ಆಫ್ ಅಂತಂದಾಗ ಅಲ್ಲಿ ಒಬ್ಬ ಅಂತ ಅರ್ಥ. ಒನ್ ಆಫ್ ಮೈ ಫ್ರೆಂಡ್ಸ್, ನಮ್ಮ ಫ್ರೆಂಡ್ನೊಳಗೆ ಅವ ಏನು ಮಾಡ್ಲಿಕ್ಕತ್ತಾನ? ಲಿವಿಂಗ್ ಇನ್ ಮೈಸೂರು. ಮುಗೀತು. ನೆಕ್ಸ್ಟ್ ಪ್ರಿಯಾ ಗೋ ಟು ಆಫೀಸ್ ಬೈ ಕಾರ್ ಎವ್ರಿ ಡೇ ಬರ್ತಾಳೆ ಅಂತಂದಾಗ ಅದು ಏನಾಗಿರ್ತದ? ಗೋಸ್. ಪ್ರತಿದಿನ ಬಳಸಬೇಕಾಗಿತ್ತಂದ್ರೆ ಗೋಸ್ ಅಂತ ಬಳಸ್ತೀವಿ ನಾವು. ಇಲ್ಲಿ 3rd person ಅದ, ಹಾಗಾಗಿ ಗೋ ಇದ್ದಿದ್ದು ಗೋಸ್ ಅನ್ನು ಬಳಸ್ತೀವಿ. ಎಷ್ಟು ಮಾರ್ಕ್ಸ್ ರೀ? 39 ಮಾರ್ಕ್ಸ್. ಇನ್ನೊಂದು ಮಾರ್ಕ್ಸ್ ಎಲ್ಲಿ ಕೊಡ್ತೀರಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ನಾವೇನು ಮಾಡೋಣ, ಕೆಳಗಡೆ ಹೋಗೋಣ ಅಂತ. ಕ್ವಶನ್ ಟ್ಯಾಗ್ ಆಯಿತು. ನೆಕ್ಸ್ಟ್ ಇಲ್ಲಿ WH ಕ್ವಶನ್ ಅದಲ್ಲ, ಇದನ್ನು ನೋಡ್ಕೋಬೇಕು. ಎ ಪೊಲೀಸ್ ಮ್ಯಾನ್ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್. ಇಲ್ಲಿ ಏನಿಲ್ಲ, ಜಸ್ಟ್ ಹೂ ಅಂತ ಹಚ್ಚೋದು. ಹೂ ವಾಸ್ ನೋಡ್ರಿ, ಹೂ ವಾಸ್ ಇಲ್ಲೇ ಹಚ್ತೀನಿ ನೋಡ್ರಿ. ಹೂ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ಅಂತೇಳಿ ಕ್ವಶನ್ ಮಾರ್ಕ್ ಹಾಕಿಬಿಟ್ರೆ ಮುಗೀತು, 1 ಅಂಕ ಸಿಗ್ತದೆ. ಒಟ್ಟಾರೆ 40 ಅಂಕ ನೀವೇನು ಮಾಡ್ಬೋದು? ಇಲ್ಲಿ ಪಡ್ಕೋಬೋದು ನೋಡ್ರಿ. ಹೂ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ನೋಡ್ರಿ.
ಹೂ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್. ಒಂದು ಅಂಕ ಸಿಕ್ತು. ಒಟ್ಟಾರೆ ನೀವು 40 ಅಂಕ ಏನೂ ಓದೋದೇ ಬೇಡ, ಓದ್ಲಾರೆ ನೀವು 40 ಅಂಕ ತೊಗೊಂಡು ಕಿಶಿಂದ ಎಲ್ಲ ಕಡೆ ಪಾಸ್ಡ್ ಅಂತೇಳಿ ಹೇಳ್ಕೊತ ಹವಾ ಮಾಡ್ಕೊತ ಹೋಗ್ಬೋದು. ಓಕೆ ಮಕ್ಕಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಶೇರ್ ಮಾಡಿರಿ. ಹಂಗೆ ವಿಡಿಯೋ ಹೆಂಗೆ ಕಮೆಂಟ್ ಮಾಡಿರಿ. ಅದ್ರ ಜೊತೆಗೆ ನಿಮಗೆಲ್ಲ ವಿಡಿಯೋ ಏನು ಮಾಡಿರಿ, ಮಕ್ಕಳಿಗೆ ಶೇರ್ ಮಾಡ್ಕೊಳ್ತಾ ಇದೇ ರೀತಿ ನೀವೇನು ಮಾಡಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಹದಿರಿ ಸರ್.